ಎಲ್ಲರಿಗೂ ನಮಸ್ಕಾರ. ಆರ್ಥಿಕ ಅಭ್ಯುದಯಕ್ಕಾಗಿ ಅರ್ಥಶಾಸ್ತ್ರ ತರಗತಿಗಳು. ಇವತ್ತಿನ ದಿನ ನಾವು ರಾಷ್ಟ್ರೀಯ ಆದಾಯ ಮತ್ತು ಭಾರತದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು ಅನ್ನುವಂಥ ಒಂದು ಹೊಸ ಅಧ್ಯಾಯನ ತಿಳ್ಕೊತಾ ಇದ್ದೀವಿ. ಹಾಗಾದರೆ ನೋಡೋಣ ಬನ್ನಿ ಈ ಅಧ್ಯಾಯದಲ್ಲಿ ಏನೇನು ಅಂಶಗಳು ಇರುತ್ತೆ ಅಂತ. ಮೊದಲನೇದಾಗಿ ನಾವು ಇವತ್ತು ಏನೇನನ್ನು ತಿಳ್ಕೊತೀವಿ ನೋಡಿ. ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಪರಿಕಲ್ಪನೆಗಳು ಹಾಗಂದ್ರೆ ಏನು ಅಂತ, ಮತ್ತು ಅವುಗಳ ನಡುವೆ ಇರುವಂಥ ವ್ಯತ್ಯಾಸ. ಆರ್ಥಿಕತೆಗೆ ವಿವಿಧ ವಲಯಗಳ ಕೊಡುಗೆಯ ಬಗ್ಗೆ ವಿವರಣೆ. ಆರ್ಥಿಕತೆಯಲ್ಲಿ ವಲಯವಾರು ಕೊಡುಗೆಗಳ ಮಹತ್ವ. ಬದಲಾದ ಸನ್ನಿವೇಶದಲ್ಲಿ ವಿವಿಧ ವಲಯಗಳಿಂದ ಕೊಡುಗೆಯ ಸ್ವರೂಪ ಮತ್ತು ಬದಲಾವಣೆ. ಈ ಎಲ್ಲ ಅಂಶಗಳನ್ನು ನಾವಿವತ್ತಿನ ತರಗತಿಯಲ್ಲಿ ತಿಳ್ಕೊತಾ ಹೋಗ್ತೀವಿ. ನೋಡೋಣವಾ? ನೋಡಿ, ಈ ಎರಡು ಚಿತ್ರಗಳನ್ನು ಸ್ವಲ್ಪ ಗಮನಿಸಿ. ಈ ಎರಡು ಚಿತ್ರಗಳನ್ನು ನೋಡಿ, ಇದರಲ್ಲಿ ಬಡವರು ಯಾರು, ಶ್ರೀಮಂತರು ಯಾರು ಅಂತ ವರ್ಗೀಕರಣ ಮಾಡ್ಬೋದಾ? ನೋಡಿ ಸ್ವಲ್ಪ ಗಮನ ಇಟ್ಟು. ಮಾಡ್ಬೋದಲ್ವಾ? ನೋಡ್ರಿ, ಇಲ್ಲಿ ಕಾಣಿಸ್ತಾ ಇರೋಂಥ ಈ ಮನುಷ್ಯ ಶ್ರೀಮಂತನ ಥರ ಕಾಣ್ತಾ ಇದ್ದಾರೆ. ಅದೇ ಇಲ್ಲಿರುವಂತಹ ಮನುಷ್ಯ ಬಡವರು ಅಂತ ನಾವು ವರ್ಗಾವಣೆ ಮಾಡ್ಬೋದು ಅಥವಾ ವರ್ಗಾಯಿಸ್ಬೋದು. ಇವರು ಬಡವರು ಅಂತ ನಾವು ಹೇಳ್ಬೋದು. ಅಂದರೆ ಒಬ್ಬ ವ್ಯಕ್ತಿನ ನೋಡಿ ನಾವು ಅವರ ಆರ್ಥಿಕ ಸಾಮರ್ಥ್ಯ ಹೇಗಿದೆ ಅಂತ ಅಳಿಬೋದು. ಹೌದಾ? ಅಳಿಬೋದಾ ಇಲ್ವಾ? ಹಾಗಾದರೆ ಮುಂದೆ ನೋಡಿ. ಹಾಗೇನೆ ಈಗ ಒಂದು ದೇಶನ ನೋಡಿ, ಆ ದೇಶದ ಪರಿಸ್ಥಿತಿಯನ್ನು ನೋಡಿ, ಆ ದೇಶ ಶ್ರೀಮಂತ ರಾಷ್ಟ್ರವ ಅಥವಾ ಸಿರಿವಂತ ರಾಷ್ಟ್ರವ ಅಥವಾ ಬಡ ರಾಷ್ಟ್ರವ ಅಂತ ನಾವು ಹೇಳ್ಬೋದಾ? ಯೋಚನೆ ಮಾಡಿ. ನೋಡಿ, ಇಲ್ಲಿ ದೇಶಗಳ ನಡುವೆ ಹೋಲಿಕೆ ಮಾಡಿದ್ರೆ ಈ ದೇಶ ತುಂಬ ಶ್ರೀಮಂತವಾಗಿ ಕಾಣಿಸ್ತಾ ಇದೆ. ಇದು ಯಾವ ದೇಶ ಗೊತ್ತಾ? ಸಿಂಗಾಪುರದೊಂದು ಪಿಕ್ಚರ್ ತಗೊಂಡಿರುವಂಥದ್ದು. ಇದು ನಮ್ಮ ಭಾರತ ದೇಶ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇದು ನಮ್ಮ ಭಾರತ ದೇಶ. ಇದನ್ನು ನೋಡೇ ನಾವೇನಂತ ಹೇಳ್ಬೋದು? ಈ ರಾಷ್ಟ್ರ ಸಿರಿವಂತ ರಾಷ್ಟ್ರ ಅಥವಾ ಈ ರಾಷ್ಟ್ರ ಬಡ ರಾಷ್ಟ್ರ ಅಂತ ಹೇಳ್ಬೋದು. ಹಾಗಾದರೆ ಸಿಂಗಾಪುರ್ ಅನ್ನುವಂಥದ್ದು ಶ್ರೀಮಂತ ರಾಷ್ಟ್ರ ಆಗಿರುತ್ತೆ, ನಮ್ಮ ಭಾರತ ಬಡ ರಾಷ್ಟ್ರ ಆಗಿರುತ್ತೆ ಅಂತ ನಾವು ಒಪ್ಕೋಬೋದು ಅಲ್ವಾ? ಹಾಗೆ ಅನ್ಸುತ್ತಲ್ವ ನಿಮಗೂ? ಹಾಗಾದರೆ ಈಗ ಮತ್ತೊಂದು, ನಾವು ಕೆಲಸ ಮಾಡ್ತಾ ಇರುವಂತಹ ಒಂದು ಪರಿಸ್ಥಿತಿ ಅಥವಾ ನಾವೆಲ್ಲರೂ ಕೆಲಸ ಮಾಡೋದೇನಕ್ಕೋಸ್ಕರ? ಆದಾಯಕ್ಕೋಸ್ಕರ, ದುಡ್ಡು ಬರಲಿ ಅಂತ, ದುಡ್ಡು ದುಡಿಯೋದಕ್ಕೋಸ್ಕರ. ನಾವು ಗಳಿಸ್ತಾ ಇರುವಂತಹ ಆದಾಯ ಅಂದರೆ ನಾವು ಗಳಿಸ್ತಾ ಇರುವಂತಹ ದುಡ್ಡನ್ನು ನೋಡಿ ನಾವು ಶ್ರೀಮಂತರೋ ಅಥವಾ ಬಡವರೋ ಅಂತ ನೋಡ್ಬೋದಾ? ನೋಡ್ಬೋದಲ್ವಾ? ಅದೇ ರೀತಿ ಒಂದು ದೇಶ ಗಳಿಸ್ತಾ ಇರುವಂತಹ ಹಣ ನೋಡಿ, ಅಂದರೆ ರಾಷ್ಟ್ರೀಯ ಆದಾಯವನ್ನು ನೋಡಿ ನಾವು ಆ ರಾಷ್ಟ್ರ ಶ್ರೀಮಂತ ರಾಷ್ಟ್ರನ ಅಥವಾ ಬಡ ರಾಷ್ಟ್ರನ ಅಂತ ಅದನ್ನು ಬೈಫರ್ಕೇಟ್ ಮಾಡ್ಬೋದು, ವರ್ಗೀಕರಣ ಮಾಡ್ಬೋದು. ಇಷ್ಟನ್ನು ನಾವು ಮೊದಲನೇದಾಗಿ ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ಅಂದರೆ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಹಾಗೂ ಆ ದೇಶದಲ್ಲಿ ಬರುತ್ತಿರುವಂತಹ ಹಣ ಅಂದರೆ ರಾಷ್ಟ್ರೀಯ ಆದಾಯವನ್ನು ನೋಡಿ ಒಂದು ದೇಶ ಶ್ರೀಮಂತ ರಾಷ್ಟ್ರನ ಬಡ ರಾಷ್ಟ್ರನ ಅಂತ ನಾವು ಗುರ್ತು ಹಿಡಿಬೋದು ಅಲ್ವಾ? ಅನ್ಸುತ್ತಲ್ವಾ? ಹಾಗೆ ನೋಡ್ರಿ, ಒಂದು ರಾಷ್ಟ್ರದಲ್ಲಿ ಆದಾಯ ಅನ್ನೋದು ಅಧಿಕವಾಗಿದ್ದರೆ ಅಂದರೆ ಆ ದೇಶಕ್ಕೆ ಹರಿದು ಬರುವಂತಹ ಹಣ ಅಂದರೆ ಆ ದೇಶದಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಿ ಹೆಚ್ಚು ಹೆಚ್ಚು ಗಳಿಸ್ತಾ ಇದ್ದರೆ ಆ ರಾಷ್ಟ್ರ ಸಮೃದ್ಧಿಯಿಂದ ಕೂಡಿರುತ್ತೆ, ಅಂದರೆ ಶ್ರೀಮಂತವಾಗಿರುತ್ತೆ. ಅದೇ ಒಂದು ರಾಷ್ಟ್ರದ ಆದಾಯ ಕಡಿಮೆ ಇದ್ದರೆ, ಅಲ್ಲಿನ ಜನಗಳು ಹೆಚ್ಚು ಕೆಲಸ ಮಾಡ್ತಾ ಇಲ್ಲದೆ ಇದ್ದರೆ ಅಥವಾ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಕೆಲಸ ಮಾಡಿಲ್ಲ ಅಂತ ಅಂದರೆ ಆ ದೇಶದಲ್ಲಿ ಸಮೃದ್ಧಿ ಇರೋದಿಲ್ಲ. ಅದನ್ನು ಬಡ ರಾಷ್ಟ್ರ ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಅಮೆರಿಕ ದೇಶದಲ್ಲಿರುವಂತಹ ಒಂದು ಮನೆ. ಇದು ಶ್ರೀಮಂತ ರಾಷ್ಟ್ರ ಅಲ್ವಾ? ಈ ಚಿತ್ರವನ್ನು ನೋಡಿದ ತಕ್ಷಣ ನಮ್ಗೇನು ಅನ್ಸುತ್ತೆ? ಇದು ಯಾವುದೋ ಶ್ರೀಮಂತ ರಾಷ್ಟ್ರದ ಚಿತ್ರ ಅಂತ ಅನಿಸುತ್ತೆ. ಹಾಗೆ ಇದು ಕೀನ್ಯಾ ದೇಶದಲ್ಲಿ ತೆಗೆದಿರುವಂತಹ ಒಂದು ಚಿತ್ರ. ಇಲ್ಲಿರುವಂತಹ ಮನೆ ಹಾಗೂ ಇಲ್ಲಿರುವಂತಹ ಮನೆ ಇವೆರಡನ್ನೂ ಸ್ವಲ್ಪ ಹೋಲಿಕೆ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಕೀನ್ಯಾ ದೇಶದಲ್ಲಿರುವಂತಹ ಜನರು ಅಥವಾ ಕೀನ್ಯಾ ದೇಶ ಬಡತನದಿಂದ ನರಳ್ತಾ ಇದೆ. ಯಾಕೆ ಅಂತ ಅಂದರೆ ಇಲ್ಲಿನ ಜನ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಈ ಥರ ಇರ್ಬೋದು? ಮುಂದೆ ತೋರಿಸ್ತೀನಿ ನೋಡ್ರಿ. ಕೆಲವೊಂದು ರಾಷ್ಟ್ರಗಳು ಅತಿ ವೇಗವಾಗಿ ಬೆಳೀತಾ ಹೋಗುತ್ತೆ. ಯಾವುದು ಇದಕ್ಕೆ ಉದಾಹರಣೆ? ಚೈನಾ ಅನ್ನುವಂಥ ರಾಷ್ಟ್ರ ತುಂಬ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾ ಇದೆ. ಯಾಕೆ? ಇಲ್ಲಿ ತಂತ್ರಜ್ಞಾನನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡು ಇವರು ಅಭಿವೃದ್ಧಿನ ಕಾಣ್ತಾ ಇರ್ತಾರೆ ಹಾಗೂ ತನ್ನ ದೇಶದಲ್ಲಿರುವಂತಹ ಎಲ್ಲ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊತಾ ಇರ್ತಾರೆ. ಈ ಥರ ಕೆಲವು ರಾಷ್ಟ್ರಗಳಿರ್ತವೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಆಫ್ರಿಕಾದ ರಾಷ್ಟ್ರಗಳು. ಇಲ್ಲಿ ನಿಧಾನಗತಿಯ ಪ್ರಗತಿಯನ್ನು ನಾವು ನೋಡ್ಬೋದು. ನಿಧಾನವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋಗ್ತಿರ್ತವೆ. ಅಭಿವೃದ್ಧಿ ಹೊಂದೇ ಇಲ್ಲ ಅಂತ ಅಲ್ಲ, ನಿಧಾನವಾಗಿ ಅಭಿವೃದ್ಧಿ ಹೊಂದುತ್ತವೆ.
ನೋಡ್ರಿ, ಇದು ಚೈನಾ ರಾಷ್ಟ್ರದ ಒಂದು ಚಿತ್ರ. ಈ ಚಿತ್ರವನ್ನು ಗಮನಿಸಿ. ಹಾಗೇನೇ ಆಫ್ರಿಕಾದ ಒಂದು ರಾಷ್ಟ್ರದ ಚಿತ್ರ, ಈ ಚಿತ್ರವನ್ನು ಗಮನಿಸಿ. ಸೊ ನಾವೇನು ಹೇಳೋದು ಬೇಡ, ಚಿತ್ರನೇ ಹೆಚ್ಚು ಮಾತಾಡ್ಬಿಡುತ್ತೆ ಅಲ್ವಾ. ನೋಡ್ರಿ, ಇದು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರ, ಇದು ನಿಧಾನಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರ ಅನಿಸುತ್ತೆ ಅಲ್ವಾ. ಹಾಗೇನೇ ನಿಮಗೆ ಇನ್ನೊಂದು ಅನ್ನಿಸ್ಬೋದು, ಇದು ಪ್ರಶ್ನೆ ಕೂಡ ನಿಮಗೆ. ನೋಡಿ, ಯಾವುದಾದ್ರೂ ಒಂದು ದೇಶದಲ್ಲಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳು ಇದ್ದರೆ, ಆ ದೇಶದಲ್ಲಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ ಅಂತ ಅಂದ್ಕೊಳ್ಳಿ, ಆ ದೇಶ ಸಮೃದ್ಧಿ ಹೊಂದಿಬಿಡುತ್ತಾ, ಬೇಗ ಅಭಿವೃದ್ಧಿ ಹೊಂದಿಬಿಡುತ್ತಾ? ಯೋಚನೆ ಮಾಡಿ. ಯೋಚನೆ ಮಾಡಿದ್ರಾ? ನೋಡಿ, ಈಗ ನೋಡಿ, ಆಫ್ರಿಕಾದಂತಹ ಕೆಲ ರಾಷ್ಟ್ರಗಳು, ಆಫ್ರಿಕಾ ಇದು ಯಾವುದಿದು? ಆಫ್ರಿಕಾ ಖಂಡ. ಈ ಖಂಡದಲ್ಲಿ ಎಲ್ಲ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳು ಇದ್ದಾವೆ. ಆದರೆ ಈ ಇಡೀ ಖಂಡ ಅಷ್ಟಾಗಿ ಅಭಿವೃದ್ಧಿ ಹೊಂದಿಲ್ಲ. ಯಾಕಿರ್ಬೋದು? ನೋಡಿ, ಉತ್ತರ ಇಲ್ಲಿದೆ. ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ನೈಸರ್ಗಿಕ ಸಂಪನ್ಮೂಲಗಳಿಂದ ಮಾತ್ರ ಡಿಸೈಡ್ ಆಗೋದಿಲ್ಲ. ಅದು ಆ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ನಾವು ಎಷ್ಟು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಒಂದು ದೇಶದಲ್ಲಿ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಹೆಚ್ಚು ಹೆಚ್ಚು ಸರಕು ಸೇವೆಗಳನ್ನು ಉತ್ಪಾದಿಸಿದ್ರೆ ಆ ದೇಶ ಅಭಿವೃದ್ಧಿ ಹೊಂದಿರುವಂಥ ದೇಶ ಅಂತ ಕರಿಬೋದು ಅಲ್ವಾ. ಸುಲಭ ಆಯ್ತಲ್ವ ಈಗ. ಅಂದರೆ ನೈಸರ್ಗಿಕ ಸಂಪನ್ಮೂಲ ಒಂದಿದ್ರೆ ಸಾಲದು, ಅದನ್ನು ಉಪಯೋಗಿಸ್ಕೊಳ್ಳೋದು ಆ ದೇಶದ ಜನರಿಗೆ ಗೊತ್ತಿರಬೇಕು ಅಂತ ಆಯಿತು ಅಲ್ವಾ. ಹಾಂ, ನೋಡಿ, ಈಗ ನಾವು ರಾಷ್ಟ್ರೀಯ ಆದಾಯ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಅದರ ವ್ಯಾಖ್ಯಾನ ನೋಡೋಣ. ರಾಷ್ಟ್ರೀಯ ಆದಾಯ ಅಂತ ಅಂದರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ. ಅಂದರೆ ಈಗ ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಎಷ್ಟು ಸರಕುಗಳನ್ನು, ಅಂದರೆ ಹೊಸ ಸರಕುಗಳೇ ಆಗಿರಬೇಕು, ಹೋದ ವರ್ಷದ ಸರಕುಗಳನ್ನ ಈ ವರ್ಷ ಕ್ಯಾಲ್ಕುಲೇಟ್ ಮಾಡಬಾರ್ದು, ಈ ವರ್ಷ ಗಣನೆಗೆ ತೆಗೆದುಕೊಳ್ಬಾರ್ದು. ಅದನ್ನು ಹೋದ ವರ್ಷ ಮಾಡಿರುವಂಥದ್ದು ಬೇರೆ, ಹಿಂದಿನ ವರ್ಷದ ಆರ್ಥಿಕತೆ. ಈ ವರ್ಷದಲ್ಲಿ, ಇಂದಿನ ಆರ್ಥಿಕ ವರ್ಷದಲ್ಲಿ ಎಷ್ಟು ಸರಕುಗಳನ್ನು ಎಷ್ಟು ಸೇವೆಗಳನ್ನು ಉತ್ಪಾದನೆ ಮಾಡಿದ್ದೀವಿ ಹಾಗೂ ಅದರ ಮಾರುಕಟ್ಟೆ ಮೌಲ್ಯವನ್ನು ನಾವೇನಂತ ಹೇಳ್ತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅದಕ್ಕೆ ಸೈಮನ್ ಕುಜ್ನೆಟ್ಸ್ ಇವರು ನೋಡಿ, ಇವರೊಬ್ಬರು ಅರ್ಥಶಾಸ್ತ್ರಜ್ಞರು. ಈ ಸೈಮನ್ ಕುಜ್ನೆಟ್ಸ್ ಅನ್ನುವಂಥವ್ರು ಕೊಟ್ಟಿರುವಂಥ ಒಂದು ವ್ಯಾಖ್ಯೆ ಏನಿದೆ ಅಂತ ಅಂದರೆ, ಒಂದು ವರ್ಷದ ಅವಧಿಯಲ್ಲಿ ಒಂದು ಆರ್ಥಿಕ ವರ್ಷ, ಒಂದು ವರ್ಷ ಅಂತ ಇಟ್ಕೊಳ್ಳಿ, ಆರ್ಥಿಕ ವರ್ಷ ಅಂತ ನೀವು ನೆನ್ಪಿಟ್ಕೋಬೇಕಾಗತ್ತೆ. ರಾಷ್ಟ್ರದ ಉತ್ಪಾದನಾ ವ್ಯವಸ್ಥೆಯಿಂದ ಅನುಭೋಗಿಗಳ ಕೈಗೆ ಪ್ರವಹಿಸುವ ಅಂತಿಮ ಸರಕುಗಳ ಮತ್ತು ಸೇವೆಗಳ ನಿವ್ವಳ ಉತ್ಪನ್ನವಾಗಿದೆ. ಅಂದರೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದೇನು ಅಂತ ಅಂದರೆ, ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಎಷ್ಟು ಸರಕು ಸೇವೆಗಳನ್ನು ನಾವು ತಯಾರು ಮಾಡಿ ಅದನ್ನು ಅನುಭೋಗಿಗಳಿಗೆ ಅಂದರೆ ಬಳಕೆದಾರರಿಗೆ ಕೊಟ್ಟಿದ್ದೀವಿ ಅನ್ನೋವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇದರ ಒಟ್ಟಾರೆ ಮೌಲ್ಯ ಏನಾಗಿರುತ್ತೆ? ರಾಷ್ಟ್ರೀಯ ಆದಾಯ ಆಗಿರುತ್ತೆ. ಇನ್ನು ಸುಲಭವಾಗಿ ಅರ್ಥ ಆಗುತ್ತೆ ನಿಮ್ಮ ಮುಂದೆ ನೋಡೋಣ. ನೋಡ್ರಿ, ಅಂತಿಮವಾಗಿ ಅನುಭೋಗಿಗಳು ಆದಾಯವನ್ನು ಪಡೆಯೋರಾಗಿರ್ತಾರೆ. ಆಯಿತಾ? ಒಂದು ವರ್ಷದಲ್ಲಿ ಆರ್ಥಿಕ ಚಟುವಟಿಕೆಗಳಿಂದ ಪಡೆದ ಒಟ್ಟು ಆದಾಯವನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯುತ್ತಾರೆ. ಇದು ಎಲ್ಲ ವ್ಯಕ್ತಿಗಳಿಗೆ ನೀಡಿದ ಕೂಲಿ, ಬಡ್ಡಿ, ಗೇಣಿ ಮತ್ತು ಲಾಭ ಪಾವತಿಯಾಗಿದೆ. ಈ ಥರ ಎಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ? ನೋಡಿ, ಕೊನೆಯದಾಗಿ ಒಂದು ದೇಶದಲ್ಲಿ ಯಾರು ಅನುಭೋಗಿದಾರ ಅಥವಾ ಬಳಕೆದಾರ ಅಂತ ಇರ್ತಾನೋ ಅವನಿಗೇನೆ ರಾಷ್ಟ್ರೀಯ ಆದಾಯ ಸೇರಬೇಕಾಗಿರುವಂಥದ್ದು. ಅಂದರೆ ಒಟ್ಟು ಉತ್ಪನ್ನಗಳು, ಸರಕು ಮತ್ತು ಸೇವೆಗಳು ಅವನಿಗೆ ಸೇರಬೇಕಾಗಿರುವಂಥದ್ದು. ಏನು ಈಗಂತ ಅಂದರೆ, ನೋಡಿರಿ, ಯಾರ್ದೋ ಒಬ್ಬ ಮನುಷ್ಯನ ಹತ್ರ ಭೂಮಿ ಇರುತ್ತೆ. ಆ ಭೂಮಿಗೆ ಅವನು ಏನು ತೊಗೊತಾನೆ? ಬಾಡಿಗೆ ತೊಗೊತಾನೆ. ಅದನ್ನು ಅರ್ಥಶಾಸ್ತ್ರದಲ್ಲಿ ಗೇಣಿ ಅಂತ ಕರಿತೀವಿ. ಮತ್ತೊಬ್ಬ ಇರ್ತಾನೆ, ಅವನು ಕೂಲಿ ಮಾಡ್ತಿರ್ತಾನೆ. ಅಂದರೆ ತನ್ನ ಶ್ರಮವನ್ನು ಉಪಯೋಗಿಸಿ ಹಣನ ದುಡಿತಾ ಇರ್ತಾನೆ. ಆ ಶ್ರಮಕ್ಕೆ ಅವನಿಗೆ ಸಿಗೋ ಪ್ರತಿಫಲ ಏನು? ಕೂಲಿ. ಹಾಗೆ ಮತ್ತೊಬ್ಬನ ಹತ್ರ ಅತಿ ಹೆಚ್ಚಾಗಿ ದುಡ್ಡಿರುತ್ತೆ, ಒಬ್ಬ ಶ್ರೀಮಂತ ಅಂತ ಅನ್ಬೋದು. ಶ್ರೀಮಂತ ಅಲ್ಲದೆ ಇದ್ರೂ ಯಾರೋ ಒಬ್ಬ ಹೆಚ್ಚು ಸೇವಿಂಗ್ಸ್ ಮಾಡಿರೋವಂಥವನು ಒಬ್ಬ ಇರ್ಬೋದು, ಉಳಿತಾಯ ಮಾಡಿರೋವಂಥವ್ನು ಇರ್ಬೋದು. ಆ ಉಳಿತಾಯ ಮಾಡೋದ್ರಿಂದ ಅವನೇನು ಮಾಡ್ತಾನೆ? ಬಂಡವಾಳವನ್ನು ತೊಡಗಿಸ್ತಾನೆ ಯಾವುದಾದ್ರೂ ಒಂದು ಕಂಪನಿಗಳಲ್ಲಿ. ಆ ಬಂಡವಾಳಕ್ಕೆ ಅವನಿಗೆ ಸಿಗೋ ಪ್ರತಿಫಲ ಏನು? ಬಡ್ಡಿ. ಕೊನೆಯದಾಗಿ ಇಲ್ಲಿ ಒಬ್ಬ ಇದ್ದಾನೆ, ಒಬ್ಬ ಮನುಷ್ಯ. ನಮ್ಮ ಹತ್ರ ಭೂಮಿ ಇರ್ಬೋದು, ನಾವು ಇದನ್ನೇ ಅಲ್ವಾ ತಿಳ್ಕೊಂಡಿದ್ದು, ನೈಸರ್ಗಿಕ ಸಂಪನ್ಮೂಲಗಳಾದ ಭೂಮಿ ಇರ್ಬೋದು, ಶ್ರಮ ಇರ್ಬೋದು, ಬಂಡವಾಳ ಇರ್ಬೋದು. ಆದರೆ ಈ ಸಂಘಟನಾಕಾರ ಈ ಮೂರನ್ನು ಒಟ್ಟಾಗಿ ಸೇರಿಸಿ ಅತ್ಯುತ್ತಮವಾಗಿ ಸೇರಿಸದಿರೋನು ಇಲ್ಲ ಅಂತ ಅಂದರೆ ಅಲ್ಲಿ ಸಂಘಟನೆಯೂ ಬರಲ್ಲ, ಲಾಭನೂ ಬರೋದಿಲ್ಲ. ಅಂದರೆ ಒಂದು ದೇಶದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಳುವಂಥ ರಾಷ್ಟ್ರೀಯ ಆದಾಯ ಏನು ಅಂತ ಅಂದರೆ, ನೋಡ್ರಿ,
ಬಾಡಿಗೆ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ ಇವಿಷ್ಟನ್ನು ಗಣನೆಗೆ ತೆಗೆದುಕೊತೀವಿ. ಇದಿಷ್ಟು ಒಟ್ಟಾಗಿ ಸೇರಿಸಿ ನಾವೇನಂತ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅರ್ಥ ಆಯ್ತಲ್ವ? ಈಗ ನೋಡಿ, ಸ್ವಾಭಾವಿಕವಾಗಿ ರಾಷ್ಟ್ರೀಯ ಆದಾಯವು ರಾಷ್ಟ್ರದ ಉತ್ಪಾದನಾ ವ್ಯವಸ್ಥೆಯ ಗಾತ್ರ, ಅನುಭೋಗದ ಗಾತ್ರ, ಉಳಿತಾಯ ಮತ್ತು ವಿವಿಧ ವಲಯಗಳಲ್ಲಿ ಮಾಡಿದ ಹೂಡಿಕೆಯಲ್ಲದೆ ಇತರೆ ರಾಷ್ಟ್ರಗಳೊಂದಿಗಿನ ವ್ಯಾಪಾರ ವ್ಯವಹಾರಗಳನ್ನು ಸೂಚಿಸುತ್ತದೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಒಂದು ದೇಶದ ರಾಷ್ಟ್ರೀಯ ಆದಾಯ ಅಂತ ಅಂದರೆ ಅದು ನಮ್ಮ ದೇಶದಲ್ಲಿರುವಂತಹ ಸರಕು ಸೇವೆಗಳ ಮೊತ್ತವನ್ನು ಮಾತ್ರ ಗಣನೆಗೆ ತೆಗೆದುಕೊಂಡಿಲ್ಲ. ಬೇರೆ ರಾಷ್ಟ್ರದಿಂದ ಬರುವಂತಹ ಆಮದು ಮತ್ತು ರಫ್ತುಗಳು ಏನಿರುತ್ತೆ, ನಾವು ಬೇರೆ ದೇಶಕ್ಕೆ ಕಳಿಸಿದ್ರೆ ರಫ್ತು, ನಾವು ಬೇರೆ ದೇಶದಿಂದ ಕೊಂಡ್ಕೊಂಡ್ರೆ ಅದು ಆಮದು, ಅವುಗಳ ಮೊತ್ತ ಕೂಡ ಒಳಗೊಂಡಿದೆ ಅಂತ ತೋರಿಸ್ತಾ ಇದೆ. ಆದಾಗ್ಯೂ ರಾಷ್ಟ್ರೀಯ ಆದಾಯದ ಮಾಪನವು ವ್ಯಕ್ತಿಯ ಆದಾಯದ ಮಾಪನದಂತಿರದೆ ಬಹು ಕಷ್ಟವಾಗಿರುತ್ತದೆ. ಒಬ್ಬ ವ್ಯಕ್ತಿ ಆದಾಯ ಎಷ್ಟು ಸುಲಭವಾಗಿ ಹೇಳ್ಬಿಡ್ಬೋದು. ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ, 12 ತಿಂಗಳಲ್ಲಿ ಎಷ್ಟು ಸಂಬಳ ಬಂದಿದೆ, ಅದೇ ಒಬ್ಬ ವ್ಯಕ್ತಿಯ ಆದಾಯ ಆಗಿರುತ್ತೆ. ಅದೇ ರಾಷ್ಟ್ರದ ಆದಾಯ ಎಷ್ಟು? ಇದು ತುಂಬ ಕ್ಲಿಷ್ಟವಾದದ್ದು, ತುಂಬ ಕಷ್ಟ ಇರುವಂಥದ್ದು. ಇದನ್ನು ಲೆಕ್ಕ ಹಾಕಬೇಕು ಅಂತ ಅಂದರೆ ಹಲವಾರು ಮಾನದಂಡಗಳು ನಮಗೆ ಬೇಕಾಗತ್ತೆ. ರಾಷ್ಟ್ರೀಯ ಆದಾಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇವುಗಳನ್ನ ಕೂಡ ಅರ್ಥ ಮಾಡ್ಕೋಬಹುದು. ಏನೇನು? ಆರ್ಥಿಕ ಬೆಳವಣಿಗೆಯ ದರ. ಪ್ರತಿ ವರ್ಷ ನಮ್ಮ ಆರ್ಥಿಕತೆ ಎಷ್ಟು ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ. ನೀವು ಟಿ ವಿನಲ್ಲಿ ನೋಡಿರ್ಬೋದು, ಈ ವರ್ಷದ ಬೆಳವಣಿಗೆಯ ದರ 4 ಅಂತ ಹೇಳ್ತಾರೆ, 5 ಅಂತ ಹೇಳ್ತಾರೆ. ಏನು ಅಂತ ನಿಮ್ಗೆ ಅರ್ಥ ಆಗಿರೋಲ್ಲ ಅಲ್ವಾ? ಅಂದರೆ ರಾಷ್ಟ್ರೀಯ ಆದಾಯ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ಹೋದ ವರ್ಷನ ಹೋಲಿಸಿದ್ರೆ ಈ ಸಾರಿ 4.5ರಷ್ಟು ಬೆಳವಣಿಗೆ ಆಗಿದೆ ಅಂತ ಅರ್ಥ. ಇವಾಗ ಅರ್ಥ ಆಗುತ್ತಲ್ವಾ? ನೆಕ್ಸ್ಟ್ ಟೈಮ್ ಈ ಥರ ಏನಾದರೂ ನ್ಯೂಸಲ್ಲಿ ಬಂದರೆ ಪಟ್ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಜೀವನ ಮಟ್ಟದಲ್ಲಿ ಬದಲಾವಣೆ. ಏನು ಜೀವನ ಮಟ್ಟ ಅಂದರೆ? ಶಿಕ್ಷಣ, ಆರೋಗ್ಯ, ಜೀವಿತಾವಧಿ ಈ ಮೂರನ್ನು ಉಪಯೋಗಿಸ್ಕೊಂಡು ನಾವು ಜೀವನ ಮಟ್ಟನ ಅಳತೆ ಮಾಡ್ತಾ ಹೋಗ್ತೀವಿ. ವರ್ಷದಿಂದ ವರ್ಷಕ್ಕೆ ನಮ್ಮ ಜೀವಿತ ಮಟ್ಟ ಅಥವಾ ನಮ್ಮ ಜೀವನ ಮಟ್ಟ ಸುಧಾರಿಸ್ತಾ ಹೋಗಬೇಕು. ಸುಧಾರಿಸ್ತಾ ಇದೆ ಅಲ್ವಾ? ನಿಮ್ಮ ಅಜ್ಜಿ ತಾತ ಹೆಂಗೆ ಜೀವನ ಮಾಡ್ತಿದ್ರೋ ಇವಾಗ ನಾವು ಆ ಥರ ಜೀವನ ಮಾಡ್ತಿಲ್ಲ. ನಾವು ಹೇಗೆ ಜೀವನ ಮಾಡ್ತಿದ್ದೀವೋ ಮುಂದಿನ ಪೀಳಿಗೆ ಆ ಥರ ಜೀವನ ಮಾಡಲ್ಲ. ಅದೇ ಜೀವನ ಮಟ್ಟದ ಬದಲಾವಣೆ. ಹಾಗೆ ಆದಾಯ ಹಂಚಿಕೆಯಲ್ಲಿನ ಬದಲಾವಣೆ. ಕೆಲವೊಮ್ಮೆ ಏನಾಗುತ್ತೆ, ಪ್ರಾಥಮಿಕ ವಲಯ ಅಂದರೆ ಕೃಷಿ ವಲಯ ಅಥವಾ ನೈಸರ್ಗಿಕ ವಲಯಕ್ಕೆ ಸಂಬಂಧಿಸಿದವ್ರಿಗೆ ಹೆಚ್ಚು ದುಡಿಮೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಕೈಗಾರಿಕೆಗಳಿಗೆ ಹೆಚ್ಚು ಲಾಭ ಬರ್ತಾ ಹೋಗುತ್ತೆ. ಕೊನೆಯದಾಗಿ ಏನಾಗ್ಬೋದು, ತೃತೀಯ ವಲಯಕ್ಕೆ ಅಂದರೆ ಸೇವಾ ವಲಯಕ್ಕೆ ಹೆಚ್ಚು ಹೆಚ್ಚು ಲಾಭ ಬರ್ತಾ ಹೋಗ್ಬೋದು. ಇದೆಲ್ಲವನ್ನು ಅಧ್ಯಯನ ಮಾಡೋದೇನು ಅಂತ ಅಂದರೆ ಆದಾಯ ಹಂಚಿಕೆಯಲ್ಲಿನ ಬದಲಾವಣೆ. ತಿಳಿತಾ? ಈಗ ರಾಷ್ಟ್ರೀಯ ಆದಾಯ ಅಂದರೆ ಒಂದು ವರ್ಷದಲ್ಲಿ ಒಂದು ದೇಶ ದುಡಿಯುವಂಥದ್ದು ಅಂತ ಅರ್ಥ ಆಯಿತು. ಸುಲಭವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಈಗ ತಲಾ ಆದಾಯನ ಅರ್ಥ ಮಾಡ್ಕೊಳ್ಳೋಣ. ತುಂಬ ಸುಲಭವಾಗಿ ಹೇಳಬೇಕು ಅಂತ ಅಂದರೆ ಒಟ್ಟು ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ಜನಸಂಖ್ಯೆನ ನಾವೇನಂತ ಕರಿತೀವಿ? ತಲಾ ಆದಾಯ ಅಂತ ಕರಿತೀವಿ. ನೋಡಿ, ಈಗ ಒಂದು ರಾಷ್ಟ್ರದ ಜನರ ಒಂದು ವರ್ಷದ ಅವಧಿಯ ಸರಾಸರಿ ಆದಾಯವು ಆ ವರ್ಷದ ತಲಾ ಆದಾಯವಾಗಿದೆ. ಅಂದರೆ ಒಂದು ವರ್ಷದಲ್ಲಿ ಎಷ್ಟು ದೇಶ ದುಡಿದಿದೆಯೋ ಡಿವೈಡೆಡ್ ಬೈ ಜನಸಂಖ್ಯೆ ಆಗಿರುತ್ತೆ. ಉದಾಹರಣೆಗೆ 2011ರಲ್ಲಿ ತಲಾ ಆದಾಯವನ್ನು ಕಂಡುಹಿಡಿಯುವಾಗ ರಾಷ್ಟ್ರೀಯ ಆದಾಯವನ್ನು ರಾಷ್ಟ್ರದ ಆ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಲಾಗುತ್ತದೆ. ನೋಡ್ರಿ, 2011ರ ತಲಾ ಆದಾಯ ಇಸ್ ಈಕ್ವಲ್ ಟು 2011ರ ರಾಷ್ಟ್ರೀಯ ಆದಾಯ, ಇಡೀ ದೇಶ ಎಷ್ಟು ದುಡಿದಿದೆ ಅಂತ, ಡಿವೈಡೆಡ್ ಬೈ ಜನಸಂಖ್ಯೆ ಎಷ್ಟಿದೆ ಅಂತ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಇದನ್ನು ನಾವು ಕಂಡು ಹಿಡಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ತಲಾ ಆದಾಯ ಬರುತ್ತೆ. ಈ ತಲಾ ಆದಾಯ ಇವತ್ತಿನ ದಿನಗಳಲ್ಲಿ ಎಷ್ಟಿರ್ಬೋದು ನೋಡಿ, ಮುಂದೆ ತೋರಿಸ್ತಾ ಹೋಗ್ತೀವಿ. ತಲಾ ಆದಾಯ ಅನ್ನುವಂಥದ್ದು ಸರಾಸರಿ ಆದಾಯ ಆಗಿರುತ್ತೆ. ಇದು ಜೀವನ ಮಟ್ಟ, ಯಾರ್ಯಾರು ಯಾವ್ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಎಲ್ಲ ಸಮಯದಲ್ಲೂ ತಲಾ ಆದಾಯ ಎಲ್ಲ ಜನಗಳಿಗೂ ಸಮಾನವಾಗಿ ಹಂಚಿಕೆ ಆಗಿರೋದೇ ಇಲ್ಲ. ಎಲ್ಲ ದೇಶಗಳಲ್ಲೂ ಇದನ್ನು ನಾವು ನೋಡ್ಬೋದು. ಒಬ್ಬರ ಹತ್ರ ಜಾಸ್ತಿ ದುಡ್ಡಿರುತ್ತೆ, ಒಬ್ಬರ ಹತ್ರ ತುಂಬ ಕಡಿಮೆ ದುಡ್ಡಿರುತ್ತೆ. ಇದನ್ನು ನಾವು ನೋಡ್ಬೋದಲ್ವಾ? ಹಾಂ, ನೋಡ್ರಿ, ಶ್ರೀಮಂತರ ಬಳಿ ಇರುವಂಥ ಹಣ ಅಥವಾ ಸಂಪನ್ಮೂಲ ಏನಿದೆ ಅದು ಹೆಚ್ಚಾಗಿರುತ್ತೆ, ಅಥವಾ ಸಾಮಾನ್ಯವಾದಂತಹ ಜನ ಅವರು ಪಡೆಯುವಂತಹ ಆದಾಯ ಅದು ಕಡಿಮೆ ಇರುತ್ತೆ. ಒಂದು ಸಾರಿ ನೋಡಿ, ಇಲ್ಲಿ ಒಬ್ಬ ಅತ್ಯಂತ ಶ್ರೀಮಂತ ವ್ಯಕ್ತಿ ಇದ್ದಾನೆ, ಇಲ್ಲಿ ಯಾವುದೋ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ಇಲ್ಲಿ ಯಾವುದೋ ಸುಮ್ಮನೆ ಬೇರೆ ಬೇರೆ ಊರುಗಳಿಗೆ ಓಡಾಡುವಂತಹ ಬ್ಲಾಗರ್ಸ್ ಅಂತ ಅನ್ಬೋದು, ವೋಲ್ಗರ್ ಅಂತ ಅನ್ಬೋದು, ಇಂಥವ್ರು ಯಾರೋ ಬೇರೆ ಬೇರೆ ಊರಿಗೆ ಓಡಾಡುವಂಥ ಒಬ್ಬ ವ್ಯಕ್ತಿ ನೋಡ್ಬೋದು ನಾವು. ಅದೇ ಇಲ್ಲಿರುವಂತಹ ವ್ಯಕ್ತಿ ತುಂಬ ಕಡು ಬಡವ ಆಗಿದ್ದಾನೆ. ನೋಡಿ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ.
ಈಗ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಬೇಕಾದ್ರೆ ಈ 4 ರೀತಿಯ ಜನಗಳನ್ನು ನಾವು ಜನಸಂಖ್ಯೆಯಲ್ಲಿ ಲೆಕ್ಕ ಹಾಕಿರ್ತೀವಿ. ಹಾಗಾಗಿ ಇಲ್ಲಿ ಅತ್ಯಂತ ಶ್ರೀಮಂತನ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಅತ್ಯಂತ ಶ್ರೀಮಂತ ಏನಿದ್ದಾನೆ ಅವನ ಆದಾಯನೂ ಕೂಡ ನಾವು ತಲಾ ಆದಾಯದಲ್ಲಿ ಲೆಕ್ಕ ಹಾಕ್ಬಿಡ್ತೀವಿ. ಅವಾಗೇನಾಗುತ್ತೆ, ಶೇಕಡಾವಾರು ಕಂಡಿಡಿದಾಗ ಎಲ್ಲ ಜನಗಳ ಹತ್ರ ಜಾಸ್ತಿ ದುಡ್ಡಿದೆ ಅನ್ನೋವಂಥ ತಲಾ ಆದಾಯ ಬರುತ್ತೆ. ಆದರೆ ಒರಿಜಿನಲ್ ಆಗಿ ಅಥವಾ ನಿಜವಾಗ್ಲೂ ಹೇಳಬೇಕಂತ ಅಂದರೆ ಬಡ ಜನತೆ ಕೂಡ ನಮ್ಮ ದೇಶದಲ್ಲಿ ಇರ್ತಾರೆ, ಅವ್ರಿಗೆ ನಿಜವಾದ ತಲಾ ಆದಾಯ ತಲುಪ್ತಾ ಇರೋದಿಲ್ಲ. ಆಯಿತಾ. ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದನ್ನು ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ ಇದು ಅಂದಾಜು ಮಾಡ್ತಾ ಇರುತ್ತೆ. ನೋಡೋಣ ಆಗಿದ್ರೆ ತಲಾ ಆದಾಯ ಎಷ್ಟೆಷ್ಟಿರುತ್ತೆ ಅಂತ ನೋಡಿ. 1950-51ರಲ್ಲಿ ರಾಷ್ಟ್ರೀಯ ಆದಾಯ ಎಷ್ಟಿತ್ತು? 2,69,724 ಕೋಟಿಗಳು. ಅದೇನೇ ತಲಾ ಆದಾಯ ಎಷ್ಟಿತ್ತು? 7,513. ನಾವೀಗ 2014 ಲೆಕ್ಕ ಹಾಕೋಣ. 2014ರಲ್ಲಿ ನಮ್ಮ ರಾಷ್ಟ್ರೀಯ ಆದಾಯ 94,266 ಕೋಟಿಗಳಷ್ಟು ಹೆಚ್ಚಾಗಿದೆ. ಅದೇ ತಲಾ ಆದಾಯ 74,169 ರೂಪಾಯಿಯಷ್ಟು ಆಗಿದೆ. ಇದರ ಅರ್ಥ ಏನು ಅಂದರೆ, ನಾವು ಪ್ರತಿ ವರ್ಷ ಅಥವಾ ಪ್ರತಿ 10 ವರ್ಷಕ್ಕೊಮ್ಮೆ ನಾವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಿದಾಗ ನಾವು ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾ ಇದ್ದೀವಿ. ತಲಾ ಆದಾಯ 7,500, ಸುಮಾರು 7,500 ಇದ್ದಿದ್ದು ಇವತ್ತು 74,500 ಅಥವಾ 74,000 ಬಂದು ತಲುಪಿದ್ದೀವಿ. ಇದು ಸಾಮಾನ್ಯವಾದ ಸಾಧನೆ ಅಲ್ಲ, ಇದು ಅಸಾಮಾನ್ಯವಾದ ಸಾಧನೆ ಅಂತಲೇ ಹೇಳ್ಬೋದು. ಭಾರತದಂಥ ಬಡ ರಾಷ್ಟ್ರಕ್ಕೆ ಇಷ್ಟು ದೊಡ್ಡ ಸಾಧನೆ ಮಾಡೋಕ್ಕಾಗಿರೋದೇನಕ್ಕೆ ಅಂತ ಅಂದರೆ, ಹಲವಾರು ಯೋಜನೆಗಳ ಮೂಲಕ ನಮ್ಮ ಸರ್ಕಾರ ಏನು ಮಾಡಿದೆ, ಜನಗಳಿಗೆ ಅಭಿವೃದ್ಧಿ ಹೊಂದೋ ಥರ ಅಂದರೆ ಆರ್ಥಿಕತೆಗೆ ಜೀವ ತುಂಬಿದೆ. ಅರ್ಥ ಆಯ್ತಾ? ಜಾಗತಿಕ ಬ್ಯಾಂಕ್ ಏನು ಹೇಳಿದೆ ಭಾರತದ ಆರ್ಥಿಕತೆ ಬಗ್ಗೆ ನೋಡ್ರಿ. 2014ರಲ್ಲಿ ನಾವು 2 ಟ್ರಿಲಿಯನ್ ಗಡಿ ದಾಟಿದ್ದೀವಿ. ಟ್ರಿಲಿಯನ್ ಅಂತ ಅಂದರೆ ಅದು ತುಂಬ ದೊಡ್ಡದಾದಂತಹ ಒಂದು ಮೊತ್ತ. ಮೊದಲನೇ ಟ್ರಿಲಿಯನ್, 1 ಟ್ರಿಲಿಯನ್ ದಾಟೋದಕ್ಕೆ ನಾವು 60 ವರ್ಷ ತಗೊಂಡಿದ್ದೀವಿ. ಆದರೆ 2ನೇ ಟ್ರಿಲಿಯನ್ ದಾಟೋದಕ್ಕೆ ಕೇವಲ 7 ವರ್ಷಗಳಲ್ಲಿ ನಾವು 2 ಟ್ರಿಲಿಯನ್ ಅನ್ನುವಂಥ ರಾಷ್ಟ್ರೀಯ ಆದಾಯವನ್ನು ರೆಕಾರ್ಡ್ ಮಾಡಿದ್ದೀವಿ. ಇದು ಸಾಮಾನ್ಯವಾದಂತಹ ಅಭಿವೃದ್ಧಿ ಅಲ್ಲ. ಇದು ಅಂದರೆ ಈ ಶತಮಾನದ ಪ್ರಾರಂಭದ ಅವಧಿಯಲ್ಲಿ 4 ಪಟ್ಟು ಹೆಚ್ಚಳವನ್ನು ಸಾಧಿಸ್ತಾ ಹೋಗಿದ್ದೀವಿ. ನಾವು 4ರಷ್ಟು ಜಾಸ್ತಿ ಆಗಿದ್ದೀವಿ ವೇಗವಾಗಿ. ತಿಳಿತಾ? ಇದರಲ್ಲಿ ನಾವು ನೋಡೋದಾದರೆ ತಲಾ ಆದಾಯ ಅನ್ನುವಂಥದ್ದು ಇವತ್ತಿನ ದಿನಗಳಲ್ಲಿ ತಲಾ ಆದಾಯ ಅನ್ನುವಂಥದ್ದು ನೋಡಿ $1,610. ಇಷ್ಟು ನಾವು ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ $1,610 ಗಳಿಸ್ತಾ ಇದ್ದಾನೆ. ಇದನ್ನು ನಾವೇನಂತ ಹೇಳ್ಬೋದು? ತಲಾ ಆದಾಯ ಅಂತ ಹೇಳ್ಬೋದು. ಕೆಳ ಮಧ್ಯಮ ವರ್ಗದ ಆದಾಯ ಮಟ್ಟದಿಂದ ಮೇಲ್ಮಟ್ಟದ ಮಧ್ಯಮ ಆದಾಯ ವರ್ಗಕ್ಕೆ ಏರಿಕೆ ಆಗಿದ್ದೀವಿ. ಅಂದರೆ ತುಂಬ ಬಡವರಾಗಿದ್ದ ನಾವು ಭಾರತೀಯರು ಇವತ್ತು ಮಧ್ಯಮ ವರ್ಗಕ್ಕೆ ಬಂದು ತಲುಪಿದ್ದೀವಿ. ಆಯಿತಾ? 1914ರಲ್ಲಿ 7.4 7.4ರಷ್ಟು ನಾವು ಏನು ಮಾಡಿದ್ದೀವಿ? ಪ್ರಗತಿನ ಹೊಂದಿದ್ದೀವಿ. ಚೀನಾ ಬಿಟ್ಟರೆ ನಮ್ಮ ದೇಶನೇ ಇಷ್ಟೊಂದು ಪ್ರಗತಿ ಹೊಂದಿರೋವಂಥದ್ದು. ಬೇರೆ ಯಾವುದೇ ದೇಶ, ನೀವು ಅಮೆರಿಕ, ಫ್ರಾನ್ಸ್, ಇಟಲಿ ಅಥವಾ ಇಂಗ್ಲೆಂಡ್ ಯಾವುದನ್ನು ತಗೊಂಡ್ರು ಅವೆಲ್ಲಕ್ಕಿಂತ ನಮ್ಮ ಆರ್ಥಿಕ ವ್ಯವಸ್ಥೆಯ ಪ್ರಗತಿ ಏನಿದೆ ಅದು ಹೆಚ್ಚಾಗಿದೆ. ಹಾಗೇನೇ ನಮ್ಮ ಆರ್ಥಿಕತೆಯಲ್ಲಿ 3 ರೀತಿಯ ವಲಯಗಳನ್ನು ನಾವು ಗುರುತಿಸ್ಬೋದು. ಯಾವುದ್ಯಾವುದಿದು? ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಏನು ಹಿಂಗಂತ ಅಂದರೆ, ನೀವು ಎಷ್ಟೊಂದು ಸಾರಿ ಕೇಳಿರ್ತೀರ, ಆದರೆ ಇದೇನು ಅಂತ ನಿಮಗೆ ಗೊತ್ತಿರೋದಿಲ್ಲ. ನೋಡಿ, ಇವಾಗ ಅರ್ಥ ಆಗುತ್ತೆ. ಮೊದಲನೇದಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ. ನೀವು ಭವಿಷ್ಯದಲ್ಲಿ ಕೆಲಸ ಹುಡುಕೊಂಡು ಹೋಗ್ತೀರಾ ಅಲ್ವಾ? ನೀವು ಆರ್ಥಿಕತೆಯಲ್ಲಿನ ಯಾವ ವಲಯದಲ್ಲಿ, ಪ್ರಾಥಮಿಕನ, ದ್ವಿತೀಯನ, ತೃತೀಯನ, ಎಲ್ಲಿ ಕೆಲಸ ಹುಡುಕಬೇಕು ಅಂತ ಇಷ್ಟಪಡ್ತೀರಾ? ಯಾಕೆ? ಯೋಚನೆ ಮಾಡಿ. ಒಂದು ಅರ್ಥವ್ಯವಸ್ಥೆಯಲ್ಲಿ ಅನುಭೋಗಕ್ಕಾಗಿ ವಿವಿಧ ವಸ್ತುಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಆ ವಸ್ತುಗಳು ಯಾವ ಯಾವ ವಲಯಗಳಿಂದ ಬಂದಿದೆ ಅಂತ ತಿಳ್ಕೊತಾ ಹೋಗೋಣ. ನೋಡ್ರಿ, ಇಲ್ಲಿ ತರಕಾರಿಗಳು, ಹಣ್ಣುಗಳು ಎಲ್ಲ ಇದ್ದಾವೆ. ಇಲ್ಲಿ ಯಾವುದೋ ಒಂದು ಸಿದ್ಧ ವಸ್ತು ಇದೆ. ಇಲ್ಲೊಬ್ರು ಟೀಚರ್ ಪಾಠ ಮಾಡ್ತಾ ಇದ್ದಾರೆ. ಇಲ್ಲೊಬ್ರು ಡಾಕ್ಟರ್ ಇದ್ದಾರೆ. ಇವರೆಲ್ಲ ಯಾವ ಯಾವ ವಲಯಕ್ಕೆ ಸಂಬಂಧಪಟ್ಟಿರೋರು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋವಂಥದ್ದು ಪ್ರಾಥಮಿಕ ವಲಯ. ಈ ನಿಸರ್ಗದತ್ತವಾಗಿ ನಮಗೆ ಏನೇನು ಬಂದಿರುತ್ತೋ ಅದೆಲ್ಲ ಪ್ರಾಥಮಿಕ ವಲಯಕ್ಕೆ ಬರುತ್ತೆ. ಉದಾಹರಣೆಗೆ ಧಾನ್ಯಗಳು, ಆಹಾರ ಪದಾರ್ಥಗಳು, ತರಕಾರಿ ಇವೆಲ್ಲನೂ. ಇವು ಸೈಜ್ ಅಂದರೆ ಗಾತ್ರದಲ್ಲಿ ದೊಡ್ಡದಾಗಿರ್ತವೆ. ಇವುಗಳನ್ನು ಸುಲಭವಾಗಿ ಸಂಗ್ರಹ ಮಾಡೋದು ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಉದಾಹರಣೆ ತರಕಾರಿ, ಮೀನು, ಹಾಲು ಇಂಥವು. ಹಾಗೇನೇ ನಿಸರ್ಗದತ್ತವಾಗಿ ಬಂದಿರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅವುಗಳನ್ನು
ಸಿದ್ಧ ವಸ್ತುಗಳನ್ನಾಗಿ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ? ಉತ್ಪಾದನೆ ಅಂತ ಕರಿತೀವಿ. ಅಂದರೆ ನಿಸರ್ಗದಿಂದ ನಮಗೆ ಕಬ್ಬಿಣದ ಅದಿರು ಸಿಗುತ್ತೆ. ಆ ಕಬ್ಬಿಣದ ಅದಿರನ್ನ ತಗೊಂಡು ನಾವು ಒಂದು ಸೈಕಲ್ ಮಾಡಿದ್ದೀವಿ. ಹಾಗೆ ಬೇರೆ ಬೇರೆ ರಬ್ಬರ್ ಅಂತ ವಸ್ತುಗಳನ್ನ ತಗೊಂಡು ಬಾಲ್ ಮಾಡಿದ್ದೀವಿ. ಒಂದು ಕಾಗದನ ಮಾಡಿದ್ದೀವಿ, ಅಂದರೆ ಒಂದು ಪುಸ್ತಕನ ಮಾಡಿದ್ದೀವಿ. ಇದನ್ನು ನಾವೇನಂತ ಕರಿತೀವಿ? ಕೈಗಾರಿಕೆಗಳಿಂದ ಬಂದಂತಹ ಉತ್ಪಾದನೆ ಅಂತ ಕರಿತೀವಿ. ಉದಾಹರಣೆಗೆ ಹತ್ತಿನ ಉಪಯೋಗಿಸ್ಕೊಂಡು ಬಟ್ಟೆ, ಕಬ್ಬಿಣನ ಉಪಯೋಗಿಸ್ಕೊಂಡು ಉಕ್ಕು, ಕಟ್ಟಿಗೆನ ಉಪಯೋಗಿಸ್ಕೊಂಡು ಪೀಠೋಪಕರಣಗಳು, ಈ ರೀತಿಯಾಗಿ ಮಾಡಿದ್ದೀವಿ. ಇವುಗಳು ದೀರ್ಘಾವಧಿಗೆ ಬಾಳಿಕೆ ಬರ್ತವೆ ಹಾಗೂ ಸುಲಭವಾಗಿ ಸಾಗಾಣಿಕೆ ಕೂಡ ಮಾಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಇನ್ನೊಂದು, ಕೆಲವೊಂದು ಇವುಗಳು ನಾವು ಮುಟ್ಟೋದಕ್ಕಾಗೋದಿಲ್ಲ ಅಥವಾ ಫೀಲ್ ಮಾಡೋದಕ್ಕಾಗೋದಿಲ್ಲ. ಆದರೆ ಈ ಸೇವೆಗಳು ನಮಗೆ ತುಂಬ ಅಂದರೆ ತುಂಬಾ ಪ್ರಮುಖವಾದವು. ಯಾವುದು? ಮಕ್ಕಳೇ, ನಿಮಗೆ ಅರ್ಥ ಆಗಬೇಕು ಅಂತ ಅಂದರೆ ನಿಮ್ಮ ತರಗತಿಯಲ್ಲಿರುವಂತಹ ಶಿಕ್ಷಕರು ಅವರು ನಿಮಗೆ ಘನವಾದ ಯಾವುದೇ ವಸ್ತುನ ಕೊಟ್ಟು ಕಳಿಸೋದಿಲ್ಲ ಮನೆಗೆ, ಆದರೆ ನಿಮಗೆ ಪಾಠ ಮಾಡ್ತಾರೆ. ಈ ಪಾಠ ಅನ್ನುವಂಥದ್ದೇನು? ಇದು ಒಂದು ರೀತಿಯ ಸೇವೆ. ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಅವ್ರ ಹತ್ರ ಚಿಕಿತ್ಸೆ ತೊಗೊತೀರಾ, ಹಾಗೂ ಅವ್ರಿಗೆ ದುಡ್ಡು ಕೊಡ್ತೀರಾ, ಹಣ ಪಾವತಿ ಮಾಡ್ತೀರಾ. ಅವರು ನಿಮಗೆ ಏನು ವಸ್ತು ರೂಪದಲ್ಲಿ ಕೊಡಲಿಲ್ಲ, ಆದರೆ ಅವರು ನಿಮಗೆ ಒಂದು ಸೇವೆ ಕೊಟ್ಟರು. ಟೀಚರ್ ಕೂಡ ಹಾಗೇನೇ ವಸ್ತು ರೂಪದಲ್ಲಿ ಏನೂ ಕೊಟ್ಟಿರೋದಿಲ್ಲ, ಆದರೆ ನಿಮಗೆ ಜ್ಞಾನವನ್ನು ಕೊಟ್ಟಿರ್ತಾರೆ. ಅದು ಟೀಚರ್ ಕೊಟ್ಟಿರೋಂಥ ಒಂದು ಸೇವೆ. ಇಂತಹ ವಲಯವನ್ನು ನಾವೇನಂತ ಕರಿತೀವಿ? ತೃತೀಯ ವಲಯ ಅಥವಾ ಸೇವಾ ವಲಯ ಅಂತ ಕರಿತೀವಿ. ಇದರಲ್ಲಿ ಯಾವ್ದ್ಯಾವ್ದು ಬರುತ್ತೆ? ಬ್ಯಾಂಕ್, ಹಣಕಾಸು ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಮೊಬೈಲ್ ಸೇವೆ, ಇವೆಲ್ಲ ಬರ್ತವೆ. ಸೇವೆಗಳ ಗುಣಮಟ್ಟ ಒದಗಿಸುವವರ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. ಎಷ್ಟು ಒಳ್ಳೆ ಸೇವೆ ಕೊಡ್ತಾರೆ ಅನ್ನೋವಂಥದ್ದು ನಾವು ಯಾರ ಹತ್ರ ಸೇವೆ ತೊಗೊತಾ ಇದ್ದೀವಿ ಅನ್ನೋರಿಂದ ಡಿಪೆಂಡ್ ಆಗಿರುತ್ತೆ. ಒಳ್ಳೆಯವರು ಒಳ್ಳೆ ಸೇವೆ ಕೊಡ್ತಾರೆ. ಗೊತ್ತಾಯ್ತಲ್ವ? ಇಲ್ಲಿ ವಿಮಾನಯಾನ, ಟೀಚರ್ ಪಾಠ ಮಾಡ್ತಾ ಇರುವಂಥದ್ದು, ಡಾಕ್ಟರ್, ಚಿಕಿತ್ಸೆ ಕೊಡೋವಂಥವ್ರು, ಸಾರಿಗೆ ಸಂಸ್ಥೆಗಳು ಹಾಗೂ ಆಟೋಗಳು, ಇವೆಲ್ಲನೂ ನಾವೇನಂತ ಕರಿತೀವಿ? ತೃತೀಯ ವಲಯ, ಸೇವಾ ವಲಯ ಅಂತ ಕರಿತೀವಿ ಅಲ್ವಾ? ಅರ್ಥ ಆಗುತ್ತಲ್ವ ಇನ್ನು ಮುಂದೆ ನಿಮಗೆ ಸೇವಾ ವಲಯ ಅಂದರೆ? ಹಾಗೆ ಪ್ರಾಥಮಿಕ ವಲಯ, ಇಲ್ಲೇನೇನು ನೋಡ್ತೀವಿ ನಾವು? ನಿಸರ್ಗದತ್ತವಾಗಿ ಬಂದಿರೋವಂಥವು ಕೃಷಿ, ರೇಷ್ಮೆ ಕೃಷಿ, ತೋಟಗಾರಿಕೆ, ಹೂ ಬೆಳೆಸೋದು, ಇಂಥವನ್ನೆಲ್ಲ ನೋಡ್ತೀವಿ. ಉದಾಹರಣೆಗಿದು. ಅದೇ ಪ್ರಾಥಮಿಕ ವಲಯದ ಮಹತ್ವ ಏನು ನೋಡಿ. ಇವತ್ತಿಗೂ ಕೂಡ ಕೃಷಿ ಅನ್ನುವಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿದೆ ಅಲ್ವಾ? ಕೃಷಿ ಇಲ್ದಲೇ ನಮ್ಮ ದೇಶದಲ್ಲಿ ನಾವು ಏನನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅತ್ಯಧಿಕ ಉದ್ಯೋಗ ಕೊಡ್ತಾ ಇರೋವಂಥದ್ದು ಯಾವುದು? ಕೃಷಿ. ನಿರಂತರವಾಗಿ ಏರ್ತಾ ಇರೋ ಜನಸಂಖ್ಯೆಗೆ ಆಹಾರ ಪೂರೈಕೆ ಮಾಡ್ತಾ ಇರೋದು ಯಾವುದು? ಕೃಷಿ. ಕೈಗಾರಿಕೆಗಳಿಗೆ ಕಚ್ಚಾ ಸರಕುಗಳು ಬೇಕು, ಅಂದರೆ ಬಟ್ಟೆ ಗಿರಣಿಗಳಿಗೆ ಹತ್ತಿ ಬೇಕು, ಯಾರು ಪೂರೈಕೆ ಮಾಡ್ತಾರೆ? ಕೃಷಿ ಪೂರೈಸುತ್ತೆ. ಸೇವೆಗಳ ಬೆಳವಣಿಗೆಗೆ ಅತ್ಯಮೂಲ್ಯ ಕೊಡುಗೆ ನೀಡಿದೆ. ಯಾವುದೇ ಸೇವೆ ಮಾಡಬೇಕು ಅಂತ ಅಂದರೆ ಮೊದಲು ನಮ್ಗೆ ಆಹಾರ ತುಂಬ ಪ್ರಮುಖವಾದದ್ದು. ಆ ಆಹಾರನ ಕೊಡೋವಂಥವ್ರು ಯಾರು? ಪ್ರಾಥಮಿಕ ವಲಯದವರು. ಇದನ್ನು ಅರ್ಥ ಮಾಡ್ಕೋಬೇಕು. ಇದೇ ಕೃಷಿಯ ಮಹತ್ವ. ಹಾಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಈಗ ಮಕ್ಕಳೇ, ನಿಮ್ಮಲ್ಲಿ ಎಷ್ಟು ಜನ ಕೃಷಿನಲ್ಲಿ ಉದ್ಯೋಗನ ನಾನು ಮಾಡಬೇಕು ಮುಂದೆ ಅಂತ ಅನ್ಕೊತೀರಾ? ಯಾಕೆ ಹಂಗೆ ಅನ್ಕೊತೀರಾ? ಹಾಗೆ ದ್ವಿತೀಯ ವಲಯ, ಪ್ರಾಥಮಿಕ ವಲಯದಿಂದ ಬರುವಂತಹ ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂಥದ್ದು. ಏನೇನಿರ್ಬೋದು ಇಲ್ಲಿ? ದ್ವಿತೀಯ ವಲಯದಲ್ಲಿ ಕಟ್ಟಡ ನಿರ್ಮಾಣ, ವಿದ್ಯುತ್ ಶಕ್ತಿ ಉತ್ಪಾದನೆ, ಎಲ್ಲ ಕೈಗಾರಿಕಾ ಚಟುವಟಿಕೆಗಳನ್ನು ಸೇರಿಸಿ ನಾವೇನಂತ ಕರಿತೀವಿ? ದ್ವಿತೀಯ ವಲಯ ಅಂತ ಕರಿತೀವಿ. ನಿಮ್ಮ ಮನೆ ಪಕ್ಕದಲ್ಲಿರುವಂಥ ಯಾವುದಾದ್ರೂ ಕೈಗಾರಿಕೆ, ಚಿಕ್ಕ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆ ಇದ್ದರೆ ಅದು ಕೂಡ ಕೈಗಾರಿಕೆನೇ. ಅದು ದ್ವಿತೀಯ ವಲಯದಲ್ಲಿ ಅಥವಾ ಸಾಮಾನ್ಯವಾಗಿ ಎರಡನೇ ವಲಯದಲ್ಲಿ ಬರುತ್ತೆ. ತಿಳಿತಾ? ಹಾಗೆ ದ್ವಿತೀಯ ವಲಯದ ಮಹತ್ವ ಏನೇನಿರ್ಬೋದು ನೋಡ್ರಿ. ಸ್ವಾತಂತ್ರ್ಯ ನಂತರ ಕೈಗಾರಿಕೆಗಳ ಮಹತ್ವ ತುಂಬ ಹೆಚ್ಚಾಗಿದೆ ಅಲ್ವಾ? ಅದು ರಾಷ್ಟ್ರೀಯ ಆದಾಯಕ್ಕೆ 1/3 ಅಂದರೆ ರಾಷ್ಟ್ರೀಯ ಆದಾಯ ಅನ್ನೋದಕ್ಕೆ ₹3 ಬಂದರೆ ಅದರಲ್ಲಿ ₹1 ಬರೀ ಕೈಗಾರಿಕೆಯಿಂದನೇ ಬರುತ್ತೆ. ಮೂಲಭೂತ ಸೌಕರ್ಯಗಳಾದ ಸಾರಿಗೆ, ಇಂಧನ ಮತ್ತು ಸಂಪರ್ಕಗಳನ್ನು ಸದೃಢಗೊಳಿಸಿದೆ ಅಲ್ವಾ? ಸದೃಢಗೊಳಿಸ್ಬೇಕಂದ್ರೆ ಏನು ಬೇಕು? ನಮಗೆ ಕೈಗಾರಿಕಾ ಉತ್ಪನ್ನಗಳು ಬೇಕು, ಬಸ್ಸುಗಳು ಬೇಕು, ಕಾರುಗಳು ಬೇಕು, ಮೊಬೈಲ್ ಟವರ್ಸ್ ಬೇಕು, ಇವೆಲ್ಲ ಬೇಕು ನಮಗೆ. ನಾವು ದಿನನಿತ್ಯ ಬಳಸಬಹುದಾದ ಸರಕುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೈಗಾರಿಕೆಗಳು ಉತ್ಪಾದಿಸಿವೆ. ನಾವು ಏನೇನನ್ನು ಉಪಯೋಗಿಸ್ತೀವೋ ನಮ್ಮ ಜೀವನದಲ್ಲಿ ಅದರಲ್ಲಿ ತುಂಬ ಹೆಚ್ಚಾಗಿ ಎಲ್ಲ ಬರೋದು ಎಲ್ಲಿಂದ? ಕೈಗಾರಿಕೆಗಳಿಂದನೇ ಆಗಿರುತ್ತೆ. ಹಾಗೆ ತೃತೀಯ ವಲಯ, ಇದು ಮುಂಚೆ ಅಷ್ಟೊಂದು ಬೆಳೆದಿರಲಿಲ್ಲ, ಆದರೆ ಇವತ್ತು 1991 ನಂತರ ಇಡೀ ಪ್ರಪಂಚದಲ್ಲಿ ತೃತೀಯ ವಲಯ ಅನ್ನುವಂಥದ್ದು ತುಂಬ ವೇಗವಾಗಿ ಬೆಳೀತಾ ಹೋಯಿತು. ನೋಡಿ, ಏನು ತೃತೀಯ ವಲಯ ಅಂತ ಅಂದರೆ ನೋಡಿ, ನಿಮ್ಮ ಸುತ್ತ ಇರೋವಂಥದ್ದನ್ನು ಸ್ವಲ್ಪ ಗಮನಿಸಿ.
ಅಂಗಡಿಗಳು, ಚಿಕ್ಕ ಚಿಕ್ಕ ಅಂಗಡಿಗಳಿಂದ ದೊಡ್ಡ ಅಂಗಡಿಗಳು ಯಾವುದಾದ್ರೂ ಆಗಿರ್ಬೋದು, ದೂರವಾಣಿ ಸೇವೆಗಳು, ಅಂದರೆ ನೀವು ಮೊಬೈಲ್ ಉಪಯೋಗಿಸ್ತಾ ಇರ್ತೀರಲ್ವ, ಅದಕ್ಕೆ ಕನೆಕ್ಷನ್ ಇರುತ್ತಲ್ವ, ವೋಡಾಫೋನ್ ಆಗಿರ್ಬೋದು, BSNL ಆಗಿರ್ಬೋದು, ಜಿಯೋ ಆಗಿರ್ಬೋದು, ಅವೆಲ್ಲನೂ ಸೇವೆಗಳಿಗೆ ಬರುತ್ತೆ. ಶೈಕ್ಷಣಿಕ ಸಂಸ್ಥೆಗಳು, ಸರ್ಕಾರಿ ಆದರೂ ಆಗಿರ್ಬೋದು ಅಥವಾ ಪ್ರೈವೇಟ್ ಆದರೂ ಆಗಿರ್ಬೋದು, ಯಾವುದಾದ್ರೂ ಆಯಿತು. ಆಸ್ಪತ್ರೆಗಳು, ಆರೋಗ್ಯ ಕೇಂದ್ರಗಳು, ಹೋಟೆಲ್ ರೆಸ್ಟೋರೆಂಟ್ಗಳು, ಬ್ಯಾಂಕ್ಗಳು, ಇವೆಲ್ಲ ಎಲ್ಲಿ ಬರ್ತವೆ? ತೃತೀಯ ವಲಯದಲ್ಲಿ ಬರ್ತವೆ. ಇವರು ನಿಮಗೆ ಯಾವುದೇ ವಸ್ತು ರೂಪದಲ್ಲಿ ಏನು ವಸ್ತುಗಳನ್ನು ಕೊಡೋದಿಲ್ಲ, ಸರಕುಗಳನ್ನು ಕೊಡೋದಿಲ್ಲ. ಆದರೆ ಇವರು ನಿಮಗೆ ಸೇವೆಯನ್ನು ಒದಗಿಸ್ತಾರೆ. ನೀವು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಂಚಾರ ಮಾಡಬೇಕು ಅಂತ ಅಂದರೆ ಒಂದು ಬಸ್ ಹತ್ತೀರಾ, ಆ ಬಸ್ ಅವರು, ಸಾರಿಗೆ ಅವರು ನಿಮಗೆ ಒಂದು ಸೇವೆ ಕೊಡ್ತಾರೆ. ಇಲ್ಲಿಂದ ತೊಗೊಂಡೋಗಿ ಅಲ್ಲೆಲ್ಲೋ ಇನ್ನೊಂದು ಪ್ರದೇಶಕ್ಕೆ ಬಿಡ್ತಾರೆ. ಆಗ ನೀವು ಅವ್ರಿಗೆ ಹಣ ಕೊಡ್ತೀರಾ. ಇದನ್ನು ಸೇವೆ ಅಂತ ಕರಿತೀವಿ. ವಸ್ತು ರೂಪದಲ್ಲಿ ಏನಾದರೂ ತೊಗೊಂಡ್ರಾ? ಇಲ್ಲ, ಸೇವೆನ ಮಾತ್ರ ಕೊಂಡ್ಕೊಂಡ್ರಿ. ಇವೆಲ್ಲನೂ ತೃತೀಯ ವಲಯ ಇರೋದೇನಕ್ಕೆ? ನಮ್ಮ ಜೀವನವನ್ನು ಆರಾಮದಾಯಕವನ್ನಾಗಿ ಮಾಡೋದಕ್ಕೆ. ಇಲ್ಲಿಂದ ಕುತ್ಕೊಂಡು ನೀವೆಲ್ಲೋ ದೂರ ಇರ್ತೀರಾ, ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಬೇಕು ಅನಿಸುತ್ತೆ, ನೀವು ಫೋನ್ ಮಾಡ್ತೀರಾ, ನಿಮಗೆ ಖುಷಿ ಆಗುತ್ತೆ. ಈ ರೀತಿ ಖುಷಿ ತಂದುಕೊಟ್ಟಿದ್ಯಾರು? ತೃತೀಯ ವಲಯದವರು. ತಿಳಿತಾ? ಅದನ್ನೇ ನಾವು ಸೇವೆ ಅಂತ ಕರಿತೀವಿ. ಸೇವಾ ವಲಯದ ಕೊಡುಗೆ ಇದು ಇವತ್ತಿನ ದಿನ ರಾಷ್ಟ್ರೀಯ ಆದಾಯಕ್ಕೆ 59% ಅಷ್ಟು ಕೊಡುಗೆ ನೀಡ್ತಾ ಇದೆ. ಅಥವಾ 100 ರೂಪಾಯಿ ಬಂದರೆ ಅದರಲ್ಲಿ 50 ರೂಪಾಯಿ ಯಾರ್ದಿದೆ? ತೃತೀಯ ವಲಯದವ್ರದ್ದೇ ಇದೆ. 28% ಜನರಿಗೆ ಉದ್ಯೋಗ ನೀಡಿದೆ. 100 ಜನದಲ್ಲಿ 28% ಜನ ಎಲ್ಲಿ ಉದ್ಯೋಗ ಮಾಡ್ತಿದ್ದಾರೆ? ಇವತ್ತು ಸೇವಾ ವಲಯದಲ್ಲಿ ಉದ್ಯೋಗ ಮಾಡ್ತಿದ್ದಾರೆ. ವಿದೇಶಿ ಬಂಡವಾಳ, ಬೇರೆ ದೇಶದಿಂದ ಹರಿದು ಬರುವಂತಹ ದುಡ್ಡನ್ನು ಆಕರ್ಷಣೆ ಮಾಡ್ತಾ ಇರೋದು ಯಾವುದು? ಸೇವಾ ವಲಯ. ಆಯಿತಾ? ಹಾಗೆ ಇವತ್ತು ಭಾರತದಲ್ಲಿ 5 ಲಕ್ಷ ಕೋಟಿ ರೂಪಾಯಿಗಳಷ್ಟು ರಫ್ತು ಆದಾಯ ಗಳಿಸಿದೆ. ನಾವಿಲ್ಲೇ ಕುತ್ಕೊಂಡು, ಭಾರತದಲ್ಲೇ ಕುತ್ಕೊಂಡು ಬೇರೆ ದೇಶಗಳಿಗೆ ಸೇವೆಯನ್ನು ಒದಗಿಸಿ 5 ಲಕ್ಷ ಕೋಟಿ ರೂಪಾಯಿಗಳಷ್ಟು ದುಡಿದಿದ್ದೀವಿ. ಇದೇನು ಸಾಮಾನ್ಯ ಅಲ್ಲ ಅಲ್ವಾ? ಅಂದರೆ ನಾವು ತೃತೀಯ ವಲಯದಲ್ಲಿ ಅಥವಾ ಸೇವಾ ವಲಯದಲ್ಲಿ ಬಹುದೊಡ್ಡ ಪ್ರಗತಿನ ಸಾಧಿಸಿದ್ದೀವಿ ಅಂತ ಅರ್ಥ ಆಗುತ್ತೆ. ರಾಷ್ಟ್ರೀಯ ಆದಾಯದಲ್ಲಿ ವಿವಿಧ ವಲಯಗಳ ಬೆಳವಣಿಗೆ ನೋಡ್ರಿ. ರಾಷ್ಟ್ರೀಯ ಆದಾಯದಲ್ಲಿ 1951ರಿಂದ 2013ರವರೆಗೂ ನಾವು ಇದನ್ನು ಕಂಪೇರ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಪ್ರಾಥಮಿಕ ವಲಯ ಅಂದರೆ ಕೃಷಿ ಮತ್ತು ಕೃಷಿ ಸಂಬಂಧಿ ವಲಯದ್ದು ಮಹತ್ವ ಕುಗ್ಗಿ ಹೋಗಿದೆ, ತಗ್ಗಿ ಹೋಗಿದೆ. ಅದೇ ತೃತೀಯ ವಲಯದ ಮಹತ್ವ ಹೆಚ್ಚಾಗ್ತಾ ಹೋಗಿದೆ. ನೋಡಿ, ಈಗ ಒಂದು ಪಿಕ್ಚರ್ ತೋರಿಸ್ತೀನಿ, ನಿಮಗೆ ಬೇಗ ಅರ್ಥ ಆಗುತ್ತೆ. ಇಲ್ಲಿರುವಂಥ ಚಿತ್ರ ಏನು ತೋರಿಸ್ತಾ ಇದೆ? ರಾಷ್ಟ್ರೀಯ ಆದಾಯಕ್ಕೆ ಬೇರೆ ಬೇರೆ ವಲಯಗಳು ಕೊಟ್ಟಿರುವಂಥ ಕೊಡುಗೆನ ತೋರಿಸ್ತಾ ಇದೆ. ಮೊದಲನೇದಾಗಿ ನಾವು ನೋಡೋಣ, ಈ ಗ್ರೀನ್ ಕಲರ್ದು ಅಂದರೆ ಹಸಿರು ಬಣ್ಣದ್ದು ಸುಮಾರು 50% ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ಕೊಡ್ತಾ ಇದ್ದಿದ್ದು ನಿಧಾನವಾಗಿ ಕಡಿಮೆ ಆಗ್ತಾ 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 ಬಂದು ನೋಡ್ರಿ ಇವತ್ತು 14% ಅಷ್ಟೇ ಕೊಡ್ತಾ ಇದೆ. ಅದೇ ಕೈಗಾರಿಕೆಗಳನ್ನು ತಗೊಂಡ್ರೆ ನಾವು ಮುಂಚೆ ಇದು ಕೊಡ್ತಾ ಇದ್ದಿದ್ದು ಸುಮಾರು 15% ಅಷ್ಟೇ. ಈ 15% ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಇವತ್ತು 27%ಗೆ ಬಂದು ನಿಂತಿದೆ. ತೃತೀಯ ವಲಯದಲ್ಲಿ ಏನಾಗಿದೆ ಅಂತ ಅಂದರೆ ಮುಂಚೆ 30% ಮಾತ್ರ ಕೊಡ್ತಾ ಇದ್ದಿದ್ದು ಇವತ್ತು ಬೆಳೀತಾ 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 ಹೋಗಿ ಎಷ್ಟು ಕೊಡ್ತಾ ಇದೆ? 59% ಅಷ್ಟು ಕೊಡ್ತಾ ಇದೆ. ಅಂದರೆ ಅದರ ಕೊಡುಗೆ, ತೃತೀಯ ವಲಯದ ಕೊಡುಗೆ ಜಾಸ್ತಿ ಆಗಿದೆ. ಸೊ ನಿಮ್ಗೆ ಇದರಲ್ಲಿ ಅರ್ಥ ಆಗೋದೇನು? ಕೃಷಿ ವಲಯದ ಕೊಡುಗೆ ಕಡಿಮೆ ಆಗಿದೆ, ಸೇವಾ ವಲಯದ ಕೊಡುಗೆ ಜಾಸ್ತಿ ಆಗ್ತಾ ಬಂದಿದೆ. ಒಂದು ಚಟುವಟಿಕೆ ತಗೊಳ್ಳಿ. ದೇಶದ ವಿವಿಧ ಆರ್ಥಿಕ ಚಟುವಟಿಕೆಯಲ್ಲಿ ಪ್ರಾಥಮಿಕ ವಲಯದ ಕೊಡುಗೆ ಕುಗ್ಗಿ ಹೋಗಿದೆ, ತೃತೀಯ ವಲಯದ ಕೊಡುಗೆ ಹಿಗ್ಗಿ ಹೋಗಿದೆ. ಇದಕ್ಕೆ ಏನೇನು ಕಾರಣ ಇರ್ಬೋದು? ನಿಮ್ಮ ಶಿಕ್ಷಕರ ಸಹಾಯದಿಂದ ಇದನ್ನೊಂದು ಪಟ್ಟಿ ತಯಾರಿಸಿ. ಮಾಡ್ತೀರಲ್ವಾ? 1951ರಿಂದ 65ರವರೆಗೂ ರಾಷ್ಟ್ರೀಯ ಆದಾಯ ಎಷ್ಟಿತ್ತು? ಬೆಳವಣಿಗೆ 4.9ರಷ್ಟಿತ್ತು. ಅದಕ್ಕೆ ಕೊಡುಗೆ ಬಂದು 3% ಕೃಷಿ, 6% ಕೈಗಾರಿಕೆ, ಸೇವೆಗಳು 4% ಹೆಚ್ಚು ಕಡಿಮೆ ಇತ್ತು. ಇವತ್ತೇನಾಗಿದೆ? 1951, 2013ರ ಹೊತ್ತಿಗೆ 3% ಕೃಷಿ ಎಲ್ಲಿತ್ತೋ ಅಲ್ಲೇ ಇದೆ. ಕೈಗಾರಿಕೆಗಳು 5% ಅಷ್ಟು ಜಾಸ್ತಿ ಆಗಿದೆ. ಅಂದರೆ ಕೈಗಾರಿಕೆಗಳು 6%ಇಂದ 5% ಇಳಿದಿದೆ. ಅದೇ ಸೇವೆಗಳು 4.something%ಇಂದ 6%ಗಳಷ್ಟು ಜಾಸ್ತಿ ಆಗಿದೆ. ನಾನೀಗ ನಿಮಗೊಂದು ಪುಟ್ಟದಾದ ಗೃಹ ಕಾರ್ಯನ ಕೊಡ್ತಾ ಇದ್ದೀನಿ. ಇದನ್ನು ನೀವು ಬರೆದು ಕಂಪ್ಲೀಟ್ ಮಾಡಿ ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು. ಹಾಗೆ ಒಂದು ಪ್ರಬಂಧ ಬರೀರಿ. ಇತ್ತೀಚಿನ ದಿನಗಳಲ್ಲಿ ಭಾರತದ ತೃತೀಯ ವಲಯವು ಅಮೋಘವಾದ ಕೊಡುಗೆಯನ್ನು ನೀಡುತ್ತಿದೆ. ಧನ್ಯವಾದಗಳು.